ಸೆಕೆಂಡ್ ಲೈಫ್ನ ಹೋಗ್ಬಿಟ್ಟು ಹೊಸ ಡಿಸ್ಕೌಂಟ್ ಅಂದ್ಕೊಂಡ್ವಿ, ಬಟ್ ನೋಡಿದರೆ ಬೇರೆ. ಸೊ ಹಾಗಾಗಿ ಸ್ವಲ್ಪ ನಾವು ಡಿಸ್ಕ್ರಿಪ್ಷನ್ ನೋಡಿಬಿಟ್ಟು ಸೆಕೆಂಡ್ ಲೈಫ್ನ ಹೊಸದು ಅಂದ್ಕೊಂಡ್ವಿ. ಸೊ ಇವಾಗ ಆಯಿತು, ಹೋದರೆ ಹೋಗಿ ಇನ್ನೇನು 3 ಸಲ 4 ಸಾವಿರಕ್ಕೆ ಏನು ಹಿಂದೆ ಮುಂದೆ ನೋಡೋದು ಅಂತ ಹೇಳ್ಬಿಟ್ಟು ಹೊಸದು. ಸರ್ ಅದೇ ಅಪ್ಪ ಯಾರ್ದಿದ್ದು ಸೈಕಲ್ಲು? ಯಾರ್ದಿದ್ದು? ಬೇಡ ಬಿಡು, ನಮ್ದಲ್ಲ ಬಿಡು. ಬೇಕಿತ್ತ ನಿಂಗಿದು? ಹೇಳು ಪಪ್ಪ. ನನಗೂ ಜೋರಾಗಿ, ನನಗೂ ಸೈಕಲ್ ಬೇಕು, ಕೊಡಿಸಿ. ಓಕೆ, ಫೈನಲ್ ಆಗಿ ನಮ್ಮ ಆರೋ ಇದು ಐರಾವತ್ ರೆಡಿ. ಇವಾಗ ಎಲ್ಲ ಬಂದ್ಬಿಡ್ತು. ಫ್ಯಾನು ಹೇಳು ಇಲ್ಲೋಡು. ಮಮ್ಮಿ, ಪಪ್ಪ, ಅಜ್ಜಿ, ತಾತ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮಸ್ತೆ ಮಾಡು. ನಮಸ್ತೆ ಹೆಂಗೆ ಮಾಡೋದು? ನಮಸ್ತೆ ಮಾಡು. ಥ್ಯಾಂಕ್ ಯು ಗಾಡ್. ಓಕೆ, ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸೊ ಆರಿಗೊಂದು ಸೈಕಲ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ, ಏನಾದ್ರು ಒಳ್ಳೆ ಡಿಸ್ಕೌಂಟ್ ಇತ್ತು ಅಂತ ಹೇಳಿದ್ರೆ ಒಂದು ತೊಗೊಂಡೋಗೋಣ ಅಂತ. ಇನ್ನು ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಒಂದು ಸೈಕಲ್ ವಿಷಯಕ್ಕೆ. ಇದೊಂದು ಶಾರ್ಟ್ ವ್ಲಾಗು, ಮಿಕ್ಕಿದ್ದ ಮನೇಲಿ ಮಾತಾಡ್ತೀನಿ. ಅಮ್ಮ ಇಲ್ಲಿದೆ ನೋಡು, ಫಸ್ಟಲ್ಲಿ ನೋಡಿ, ಈ ಇದು ಸೇಲಿದೆ ನೋಡು, 7,000 ಅಂತೆ. 2599 ಇದೆ. ಇದು ತಗೊಳ್ಳೋಣ. ನಾವು ಈ ಪ್ರೈಸ್ನೇ ಫೈನಲ್ ಡಿಸ್ಕೌಂಟೆಡ್ ಪ್ರೈಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಇದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲ, ಇದನ್ನು ಸೆಕೆಂಡ್ ಲೈಫ್ ಅಂತ ಕರೀತಾರೆ. ಸೊ ಮೇ ಬಿ ಯೂಸ್ಡ್ ಆಗಿರ್ಬೋದು, ಅಥವಾ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜಸ್, ಸ್ಕ್ರ್ಯಾಚಸ್ ಆಗಿರುತ್ತಲ್ಲ, ಅಂಥದ್ದನ್ನ ಸೆಕೆಂಡ್ ಲೈಫಲ್ಲಿ ಸೇಲ್ ಮಾಡ್ತಾರೆ. ಫುಲ್ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಇಲ್ಲಿದೆ ನೋಡು, ಎಲ್ಲೋ ಇದೆ, ರೆಡ್ ಇದೆ, ಮತ್ತು ಈ ಕಲರ್ ಇದೆ. ಓಕೆ, ತಗೊಳ್ಳೋಣ. ರೆಡ್ ಕಲರಾ? ಕಾಂಪಿಟೇಷನ್ ನಡೀತಿತ್ತು, ನನಗೂ ಅವ್ರ ಅಪ್ಪನಿಗೂ. ಬ್ಲ್ಯಾಕ್ ತಗೊಳ್ಳೋಣ, ರೆಡ್ ತಗೊಳ್ಳೋಣ, ಸೊ ಎಲ್ಲ ಕಾಂಬಿನೇಷನ್ ಸಿಕ್ಕಿದೆ. ರೆಡ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ, ನಿಮ್ಗೆ ಇಷ್ಟ ಆಗಿದೆ. ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತಿದೆ ನನಗೆ. ಹೌದಾ? ಬಲ್ಲ ಚೆನ್ನಾಗಿದೆ ಕಾಂಬಿನೇಷನ್. ಅದು ಎಲ್ಲೋ ಇದೆ, ರೆಡ್ ಇದೆ, ಇದೊಂದು ಕಲರ್ ಇದೆ. ಅದು ಸ್ವಲ್ಪ ದೊಡ್ಡದು ಅನ್ಸುತ್ತೆ ಗಾಡಿ. ಇದು ಅದೇನು ಕಂಪೇರ್ ಮಾಡಿದ್ರೆ ಅದು ದೊಡ್ಡದಿದೆ. ಇದು ರೆಡ್ ತಗೋ. ರೆಡ್ ಕಲರ್ ಚೆನ್ನಾಗಿದೆ ಅನ್ಸುತ್ತೆ ಅಲ್ಲ? ಸರಿ, ಬಾಯ್, ಇದೆ ತಗೊಳ್ಳೋಣ. ಜೊತೆಯಲ್ಲಿ ನಾವು ಅಡಿಷ್ನಲ್ ಆಕ್ಸೆಸರೀಸ್ ತೊಗೋಬೇಕು. ನೋಡಿ, ಬೆಲ್ಲು ಇದೆಲ್ಲ ಬರುತ್ತೆ. ಅದೊಂದು ಫ್ಯಾನು. ಯಾವುದು? ಯಾವ ಫೋಟೋ ತಗೋಬೇಕು? ಫೈನ್. ಯಾವ್ದು ಸೂಟ? ಪಿಂಕ್ ಸೂಟ್ ಆಗುತ್ತಲ್ಲ ಅದಕ್ಕೆ ನೋಡಿ. ನಾವು ಒಂದು ಸ್ವಲ್ಪ ಆಕ್ಸೆಸರೀಸ್ ತೊಗೊಂಡಿದ್ದೀವಿ, ಸೈಕಲ್ಲು ಮತ್ತು ಆಕ್ಸೆಸರೀಸ್. ಇವಾಗ ಬಿಲ್ ಮಾಡಿಸ್ಕೊಂಡು ಹೋಗ್ಬೇಕು. ಬನ್ನಿ, ಬಿಲ್ ಮಾಡಿಸ್ಕೊಂಬರೋಣ. ಕಾರ್ ತೊಗೊಂಡಾಗ ಎಲ್ಲ ಆಕ್ಸೆಸರೀಸ್ ನಾವು ಆ್ಯಕ್ಚುಲಿ ಇಂಥ ಕಾರ್ ತೊಗೊಳಕ್ಕೂ ಎಲ್ಲ ಇರುತ್ತೆ. ಇದನ್ನು ಸ್ವಲ್ಪ ಮಾಡ್ತೀವಿ. ಇವರಪ್ಪ ಎಲ್ಲ ತೊಗೊಂಡಾರೆ. ಜಸ್ಟ್ ಇದು ಬಿಲ್ ತಗೋದು. ಓಕೆ ನೋಡಿ, ಇವಾಗ ಆಯ್ತು, ಅದು ತೊಗೊಂಡ್ವಿ. ಹತ್ತು ತಗೋ ಸರ್. ನಾವು ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದರೆ, ಈ ಆಕ್ಸೆಸರೀಸ್ ತೊಗೊಂಡು ಅದು ಆಕ್ಸೆಸರೀಸ್ ತಗೋ. ಕ್ಯಾನ್ ಯು ಟೇಕ್ ದಿಸ್? ಅದು ತಗೋ. ಸೊ ಏನು ಮಾಡ್ಕೊಂಡ್ವಿ ಅಂದರೆ, ಕನ್ಫ್ಯೂಸ್ ಮಾಡಿಕೊಂಡು ಅದು ಯೂಸ್ಡ್ ಸೈಕಲ್ ಬರುತ್ತೆ ಇಲ್ಲಿ, ಸೆಕೆಂಡ್ ಲೈಫ್ ಅಂತ. ಮುಂದೆ ನೋಡು, ನಾವು ಅದನ್ನು ಸೆಕೆಂಡ್ ಲೈಫ್ನ ಹೋಗ್ಬಿಟ್ಟು ಹೊಸ ಡಿಸ್ಕೌಂಟ್ ಅಂದ್ಕೊಂಡ್ವಿ, ಬಟ್ ನೋಡಿದರೆ ಬೇರೆ. ಸೊ ಹಾಗಾಗಿ ಸ್ವಲ್ಪ ನಾವು ಡಿಸ್ಕ್ರಿಪ್ಷನ್ ನೋಡಿಬಿಟ್ಟು ಸೆಕೆಂಡ್ ಲೈಫ್ನ ಹೊಸದು ಅಂದ್ಕೊಂಡ್ವಿ. ಸೊ ಇವಾಗ ಆಯಿತು, ಹೋದರೆ ಹೋಗಿ ಇನ್ನೇನು 3 ಸಲ 4 ಸಾವಿರಕ್ಕೆ ಏನು ಹಿಂದೆ ಮುಂದೆ ನೋಡೋದು ಅಂತ ಹೇಳ್ಬಿಟ್ಟು ಹೊಸದು. ಸರ್ ಅದೇ ಮಾಡಿ ಹೊಸದು. ಸೊ ಹಾಗಾಗಿ ಇದನ್ನೇ ತಗೋತಾ ಇದ್ದೀವಿ. ಸೊ ಈ ಸೈಕಲು ಇದನ್ನೇ ನೋಡಿದ್ದು, ಒಂದು ಸೆಕೆಂಡ್ ಖುಷಿಯಾಗಿಬಿಟ್ಟಿತ್ತು ಡಿಸ್ಕೌಂಟಲ್ಲಿ ಸಿಕ್ತು ಅಂತ. ಬಟ್ ಡಿಸ್ಕೌಂಟ್ ಇಲ್ಲ, ಸೇಮ್ ಪ್ರೈಸೇ ಇದು. ಬಟ್ ಚೆನ್ನಾಗಿದೆ, ಸ್ಟ್ರಾಂಗಾಗಿ ಅದೆಲ್ಲ. ಹಾಗಾಗಿ ಇದೇ ಸೈಕಲ್ನ ತೊಗೊಂಡು ಹೋಗ್ತಾ ಇದ್ದೀವಿ ಆರೋಗ್ಯಕ್ಕೋಸ್ಕರ. ಮಾಡ್ಕೊಳ್ಳಿ ನೋಡಿ, ಫೈನಲ್ ಆಗಿ ಈಗ ಇನ್ಸ್ಟಾಲೇಷನ್ ಆಗ್ತಾಯಿದೆ. ಬಟ್ ಆ್ಯಕ್ಚುಲಿ ನಾವು ಇದು ಆ್ಯಕ್ಚುಲಿ ಹೊಸದು. ಅಲ್ಲೇನಿದೆ ಅಂತ ಹೇಳಿದ್ರೆ ಸೆಕೆಂಡ್ ಲೈಫ್ ಅಂತ ಹೇಳ್ಬಿಟ್ಟು, ಹೆಂಗೆ ಯೂಸ್ ಕಾರು ಬೈಕೆಲ್ಲ ಬರುತ್ತಲ್ಲ ಆ ಥರ.
ಅದನ್ನು ಕೂಡ ಅಲ್ಲಿ ಸೇಲ್ ಮಾಡ್ತಾರೆ ಡೆಕ್ಕತ್ತಲ್ಲಿ, ನನಗೆ ಗೊತ್ತಿರಲಿಲ್ಲ. ಅಲ್ಲಿರೋ ಡಿಸ್ಕೌಂಟ್ ನೋಡಿಬಿಟ್ಟು ಹೊಸ ಗಾಡಿ ಮೇಲೆ ಡಿಸ್ಕೌಂಟ್ ಇದೆ ಅಂದ್ಕೊಂಡೆ. ಆಮೇಲೆ ನೋಡಿದರೆ ಬಿಲ್ಲಿಂಗಲ್ಲಿ ಇದು ಸೇಮ್ 5,999 ತೋರಿಸ್ತಾ ಇತ್ತು ಇದ್ರ ಬಿಲ್ಲು. ಆವಾಗ ಗೊತ್ತಾಯಿತು ಇಲ್ಲ ಇದು ಬೇರೆ ಥರ ಅಂತ. ಹಾಗಾಗಿ ಇವಾಗ ಮತ್ತೆ ಇದು ಹೊಸ ಗಾಡಿನೇ ತೊಗೊಂಡ್ವಿ. ಇರೋದು ಒಬ್ಬಳೆ ಮಗಳು, ಹಾಗಾಗಿ ದೇವರು ಎಲ್ಲರಿಗೂ ಶಕ್ತಿ ಕೊಡ್ತಾನೆ, ಅಲ್ಲಿವರೆಗೂ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನಾನು ನಿಮಗೆ ಇವಾಗ ಅದು ಸೆಕೆಂಡ್ ಲೈಫ್ ಐಟಮ್ಸು ಹೇಗಿರುತ್ತೆ ಏನು ಅಂತ ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಹಾಕಿದ್ದಾರೆ ಸೆಕೆಂಡ್ ಲೈಫ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿರೋ ಗಾಡಿಗಳೆಲ್ಲ ನಿಮಗೆ 20% 60% ಡಿಸ್ಕೌಂಟಲ್ಲಿರುತ್ತೆ, ಡಿಪೆಂಡಿಂಗ್ ಆನ್ ದಿ ಗಾಡಿ ಕಂಡೀಷನ್ನು. ಇದು ನೋಡೋಕ್ಕೆ ಎಲ್ಲ ಪರವಾಗಿಲ್ಲ, ಚೆನ್ನಾಗೇ ಇದೆ, ಓಕೆನಾ. ಬಟ್ ಏನಂದರೆ ನೋಡಿ, ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟ ಈ ರೀತಿ ಸ್ಕ್ರ್ಯಾಚಸ್ಸು ಅದೆಲ್ಲ ಇರುತ್ತೆ. ಸ್ವಲ್ಪ ಮೈನರ್ ಸ್ಕ್ರ್ಯಾಚಸ್ಸು ಕಸ್ಟಮರ್ಸ್ ಯೂಸ್ ಮಾಡಿ ಬಿಟ್ಟಿರ್ತಾರೆ, ಅಥವಾ ಸ್ವಲ್ಪ ಏನಾದ್ರು ಬಿದ್ದಿರೋದು ಮಾಡಿರೋದು, ಅದೊಂದು ವಾಡಿಕೆ ಇದೆಯಲ್ಲ ನಮಗೆ. ಏನಂದರೆ ಈ ಆಕ್ಸಿಡೆಂಟ್ ಆಗಿರೋ ಗಾಡಿಗಳು ತೊಗೋಬಾರ್ದು, ಆಮೇಲೆ ಏನೋ ರಿಪೇರಿ ಆಗಿರೋ ಗಾಡಿಗಳು ತೊಗೋಬಾರ್ದು ಅಂತ, ಅದೊಂದು ಕಾರಣದಿಂದ ನಾನು ಇದನ್ನು ತೊಗೊಂಡಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಬೆಸ್ಟ್ ಪ್ರೈಸೇ. ಬರೀ 2,500 ರೂಪಾಯಿಗೆ 600 ರೂಪಾಯಿ ಐಟಮ್ ಬರೀ 2,500 ರೂಪಾಯಿಗೆ ಕೊಡ್ತಾಯಿದ್ರು. ಬಟ್ ನಾನೇನಂತ ಹೇಳಿದ್ರೆ ಸುಮ್ಮನೆ ಯಾಕೆ ಫಸ್ಟ್ ಟೈಮ್ ತೊಗೊಳ್ತಾರೆ ಯಾರು ಒಂದು ಹೊಸ ಗಾಡಿ, ನಮಗೆ ಹೆಂಗೆ ಗಾಡಿಗಳು ಪ್ರಿಫರೆನ್ಸ್ ಕೊಡ್ತೀವಿ ಅವ್ಳಿಗೂ ಅದೇ ಥರ. ಸೊ ಹಾಗಾಗಿ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು. ಚಾನಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕ್ಯಾಂಪಿಂಗ್ ಕನ್ನಡಿಗ ಅಂತ ಸರ್. ಥ್ಯಾಂಕ್ ಯು. ನೋಡಿ ಈಗ ಆಗ್ತಾ ಇದೆ ನಮ್ಮ ಆರುವ ರಥ ರೆಡಿ, ಆರೋಹಿದು. ಅದು ಸ್ಪೇರ್ ಎಲ್ಲ ಸಿಗುತ್ತಲ್ಲ ಸರ್, ಏನೋ ರಿಪೇರಿ ಇದ್ದರೆ? 10 years ತನಕ ನಿಮಗೆ ಸ್ಪೇರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಇದರದ್ದು. ಓಕೆ. ಇದ್ರ ಮೇಜರ್ ಏನಾದರೂ ರಿಪೇರಿ ಬಂದರೆ ಏನು ಬರ್ಬೋದು ಸರ್ ಇದರಲ್ಲಿ, ಈ ಗಾಡೀಲಿ? ಸರ್ ಬ್ರೇಕ್ಸ್ ಮೇಂಟೈನ್ ಮಾಡಿ, ಬ್ರೇಕ್ ಪ್ಯಾಡ್ಗಳಾ? ಓಕೆ. ಮೇಂಟೈನ್ ಮಾಡಬೇಕು. ಬಟ್ ಅವರು 360 ಡಿಗ್ರಿ ಟರ್ನ್ ಮಾಡ್ಬಿಟ್ಟು ಅವಾಗ ಅದು ಬ್ರೇಕ್ ಪ್ಯಾಡ್ ಇದೆಯಲ್ವಾ, ಅದು ಓಕೆ. ಸೊ ಅದು ಬಿಟ್ಟರೆ ಮತ್ತೆ ಇನ್ನೇನು ಬರೋದಿಲ್ಲ. ಮತ್ತೆ ಮಂತ್ಲಿ ಒನ್ಸ್ ಓಕೆ ಬ್ರೇಕ್ದಾ? ಅದೇ ಇದು ಟೈಟ್ ಚೇಂಜ್ ಮಾಡ್ಕೋಬೇಕು. ಟೈರಾ? ಚೈನಾ? ಓಕೆ. ಫೈನ್. ಒಂದು ಫ್ರೀ ಸರ್ವಿಸ್ ಇರುತ್ತೆ. ಅಂದರೆ ಎಷ್ಟು ದಿವಸಕ್ಕೆ? ವಿತಿನ್ 1 year ಒಂದು ಫ್ರೀ ಸರ್ವಿಸ್ ಇರುತ್ತೆ. ಓಕೆ. ಆಮೇಲೆ ಸರ್ವಿಸ್ ಚಾರ್ಜ್ ಎಲ್ಲ ಹೇಗಿರುತ್ತೆ ಸರ್? ಸರ್ವಿಸ್ ಸ್ಟಾರ್ಟ್ ಆಗುತ್ತೆ 399. 399. 1500. ಓಕೆ. ಅದ್ರ ಏನಾದ್ರು ಸ್ಪೇರ್ ಇನ್ಕ್ಲೂಡ್ ಆಗುತ್ತಾ? ಹೌದಾ? ಓಕೆ ಫೈನ್. ಸೊ ನಮ್ಮ ಆರೋದು ಐರಾವತ ರೆಡಿ. ನೋಡಿ ಮಗಳೇ, ನಿಮಗೋಸ್ಕರ ನಾವು ಏನೇನೆಲ್ಲ ಮಾಡ್ತಿದ್ದೀವಿ, ಕಷ್ಟನೋ ಸುಖನೋ ಚೆನ್ನಾಗಿರಬೇಕು ಅಂತಷ್ಟೇ. ರೆಡಿ ಆಯಿತಾ? ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಪ್ರಮೋದ್ ಅಂತನಾ? ಓಕೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಜಿತೇಶ್ ಪವರ್. ಓಕೆ. ಥ್ಯಾಂಕ್ ಯು. ಓಕೆ. ಫೈನಲಾಗಿ ರೆಡಿಯಾಗಿದೆ, ತಗೊಳಮ್ಮ. ನಡೀರಿ ಓಡೋಣಂತೆ, ಗಾಡಿ ರೆಡಿಯಾಗಿದೆ. ಓಕೆ. ಫೈನಲಾಗಿ ನಮ್ಮ ಇದು ಐರಾವತ ರೆಡಿ. ಇವಾಗ ಎಲ್ಲ ಬಂದ್ಬಿಡ್ತು. ಫ್ಯಾನು ಅವಳಿಗೆ ಬ್ಯಾಸ್ಕೆಟು ಫುಲ್ ಕಂಪ್ಲೀಟ್ ಇದೆ. ಖುಷಿನಾ? ಅವಳಕ್ಕಿಂತ ನಮಗೆ ಜಾಸ್ತಿ ಖುಷಿ, ನಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ. ಯಾಕಂದರೆ ನಮಗೆಲ್ಲ ಅವಾಗ ಇದೆಲ್ಲ ತಗೊಳ್ಳೋ ಶಕ್ತಿ ಇರಲಿಲ್ಲ. ದೇವರು ಇವಾಗ ಕೊಟ್ಟಿದ್ದಾನೆ. ಕಷ್ಟನೋ ಸುಖನೋ ಸಾಲನೋ ಸಿಲನೋ ಏನೋ ಒಂದು, ಮಗಳು ಚೆನ್ನಾಗಿದ್ರೆ ಸಾಕು ಅನ್ನೋದಷ್ಟೇ ನನ್ನ ಒಂದು ಅನಿಸಿಕೆ. ನಡೀತೀವಲ್ಲ ಹೊರಡೋಣ, ಯಾರು ಒಂದು ರಿಯಾಕ್ಷನ್ ನೋಡಬೇಕು ಹೆಂಗಿರುತ್ತೆ ಒಂದು ಈ ಗಾಡಿ ಜೊತೆ ಅಂತ. ಇಲ್ಲಿ ಇಟ್ಟಿದ್ದೀವಿ, ಆಮೇಲೆ ಸರ್ಪ್ರೈಸ್ ಮಾಡೋಣ. ಫಸ್ಟ್ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣಂತೆ. ಹಾಯ್ ಡುಮಾ, ಹೌ ಆರ್ ಯು? ಹಾಯ್ ಬೇಬಿ, ಐ ಲವ್ ಯು. ಹಾಂ ಇರು ಪಪ್ಪ ಶೂ ಕೈ ತೊಳ್ಕೊತೀನಿ. ಊಟ ಮಾಡ್ದಾ? ಓ ಏನದು ಮಮ್ಮದು? ಬಾ ಒಳಗಡೆ ಬಾಯಮ್ಮ, ಸ್ಕ್ರೀನ್ ಮುಚ್ಚು. ಏನದು? ವಾಕಿಂಗ್ ಹೋಗೋಣ ಬಾ. ನಡಿ ಆಚೆ ನಡಿ, ಡೋರ್ ಓಪನ್ ಮಾಡು, ವಾಕಿಂಗ್ ಹೋಗೋಣಂತೆ. ಸರ್ ಮಗಳಿಗೆ ವಾಕಿಂಗ್ ಹೋಗೋಣ ಅಂತ ಹೇಳಿದ್ದೀನಿ. ಬನ್ನಿ ಹೆಂಗಿರುತ್ತೆ ಅವ್ಳು ರಿಯಾಕ್ಷನ್ ಮಾಡೋಣ. ನಡಿ.
ಶೂ ತಗೋ. ಶೂ ಅಲ್ಲಿದೆ. ಯಾರ್ದದು? ಯಾರ್ದು? ಯಾರ್ದದು? ಮುಟ್ಬೇಡ, ಬೇಡ. ನಿಂದ ಪಪ್ಪು? ಯಾರ್ದಿದ್ದು ಸೈಕಲ್ಲು? ಆ ಯಾರ್ದಿದ್ದು? ಬೇಡ ಬಿಡು, ನಮ್ದಲ್ಲ ಬಿಡು. ಬೇಕಿತ್ತ ನಿಂಗಿದು? ಹೇಳು ಪಪ್ಪ. ನನಗೂ ಜೋರಾಗಿ, ನನಗೂ ಸೈಕಲ್ ಬೇಕು, ಕೊಡಿಸಿ. ಬೇಕಾ? ನಮ್ದಲ್ಲ ಅಲ್ಲ. ಡಿಡ್ ಯು ಲೈಕ್ ಇಟ್? ಸರ್ಪ್ರೈಸ್ ನಿಂಗೆ ಇದು. ಚೆನ್ನಾಯ್ತಾ? ಡಿಡ್ ಯು ಲೈಕ್ ಇಟ್? ದಿಸ್ ಇಸ್ ROE ಸೈಕಲ್. ಪಾಮ್ ಮಾಡಿದ ತುಣಿಬೇಕು. ತುಣಿ ಓಡಿಸಿ. ಹಂಗೆ ತುಣಿ ಹಿಂಗೆ ತುಣಿ. ಇದು ಆನಂದ್, ಇದು ಬ್ರೇಕ್. ಓಕೆ, ഇവിടെ ಎತ್ಕೊಂಡೋಗಲ್ಲ. ಯಾರು ಇದು ಸೈಕಲ್? ಡಿಡ್ ಯು ಲೈಕ್ ಇಟ್? ವೆಲ್ಕಮ್ ಹೋಮ್ ROE, ವೆಲ್ಕಮ್ ಹೋಮ್. ಒಂದು ನಿಮಿಷ. ಓಕೆ, ಡಿಡ್ ಯು ಲೈಕ್ ಇಟ್? ಇಷ್ಟ ಆಯ್ತಾ? ಥ್ಯಾಂಕ್ ಯು ಹೇಳ್ತಾ? ಬೈ ನೋಡ್ರಿ ನೋಡ. ಕೊಡಿ ನೀನು ಬೈ. ಇನ್ ನನ್ನ ಪಕ್ಕ ಬರ. ಹಾಂ ಹೇಳು ನೋಡು. ಮಮ್ಮಿ, ಪಪ್ಪ, ಅಜ್ಜಿ, ತಾತ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮಸ್ತೆ ಮಾಡು. ನಮಸ್ತೆ ಹೆಂಗೆ ಮಾಡೋದು? ನಮಸ್ತೆ ಮಾಡು. ಥ್ಯಾಂಕ್ ಯು ಗಾಡ್. ಓಕೆ, ಥ್ಯಾಂಕ್ ಯು ಗಾಡ್. ಜೋರಾಗಿ ಹೇಳು. ಥ್ಯಾಂಕ್ ಯು ಗಾಡ್. ಇಷ್ಟ ಆಯ್ತಾ? ಓಕೆ, ಅಜ್ಜಿಗೆ ತೋರ್ಸೋಗಿ. ಕರಿ ಅಜ್ಜಿ, ಕರಿ ಅಜ್ಜಿ ಕರ್ಕೊಂಬೋಗು. ಹೋಗಿ ಅಜ್ಜಿ ಕರ್ಕೊಂಬ. ಸೈಕಲ್ ತೋರ್ಸು. ಫುಲ್ ಖುಷಿ ಆಗಿಬಿಡಿದಲ್ಲ ಸೈಕಲ್ ಸಿಕ್ಕಿತ್ತು. ಅಜ್ಜಿ ತೋರ್ಸು ಸೈಕಲ್. ಅಜ್ಜಿ ಸೈಕಲ್ ತೋರ್ಸ್ದಾ? ತೋರ್ಸ ಅಜ್ಜಿ, ಕರಿ ಅಜ್ಜಿಗೆ ತೋರ್ಸ ಸೈಕಲ್. ತೋರ್ಸ ಅಜ್ಜಿಗೆ. ಹತ್ರ ಗಮನ ಹತ್ರ ತೋರಿಸಿ ಅಜ್ಜಿಗೆ ಸೈಕಲ್. ಹೇಳು ಅಜ್ಜಿ, ನಂದು ಹೊಸ ಸೈಕಲ್ ನೋಡಿ. ಚೆನ್ನಾಗೈತ ಕೇಳು ಅಜ್ಜಿಗೆ. ಹೌದು, ಓಡ್ಸ.